ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಧರ್ಮದ ದಾರಿಗೆ ನಡೆಸಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಜಯ ಗುರುದೇವ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದೆ. ಹೂವಿನ ಆಯುಷ್ಯ ಅಷ್ಟಿದೆ ಹೇಳಿ. ಮನುಷ್ಯನ ಹಾಗೆ ಒಂದು ಹೂವು 100 ವರ್ಷ ಬದುಕುವುದಿಲ್ಲ. ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ. ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು. ಮನುಷ್ಯ 100 ವರ್ಷ ಬದುಕದ, ಆದರೆ ಒಂದು ಹೂವು ಒಂದೇ ಒಂದು ದಿನ ಬದುಕ್ತು. ಆದರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ, ತನ್ನನ್ನು ಯಾರ ನಿರ್ಮಾಣ ಮಾಡಿದ್ರಲ್ಲ, ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ. ಹೂವು ಇದು ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು. ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ. ಬದುಕನ್ನು ಕೊಟ್ಟಾನಲ್ಲ ದೇವರು, ಇದನ್ನು ಹೆಂಗೆ ಬದುಕಬೇಕು, ಏನು ಮಾಡಿ ಈ ಬದುಕು, ಈ ಜೀವನದ ಋಣ, ಈ ಜಗತ್ತಿನ ಋಣ ನಾನು ತೀರಿಸಬೇಕು. ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನೆ ಕಟ್ಟಿರಲಿಲ್ಲ, ಮಣ್ಣು ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ. ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತಿಲ್ಲ. ನಾ ಏನೂ ಮಾಡಿಲ್ಲ, ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ. ಹೊಲ ಮಾಡೀನಿ, ಮನೆ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಸೀನಿ. ನಾ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತಾವೆ ಅನ್ನೋದಿಲ್ಲ. ನಾ ಎಲ್ಲ ಮಾಡೀನಿ, ಹೊಲ ಮನೆ ಕಾಂಪ್ಲೆಕ್ಸ್ ಮಾಡೀನಿ. ನಾ ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ, ಆಮೇಲೆ ಮಸ್ತ್ ಮಜಾದಾಗಿರ್ತೀವಿ. ಅದ ಕಾಯಕತ್ತೀವಿ, ನೀವು ಹೋಗೋದ ಕಾಯಕತ್ತೀವಿ ನಾವು. ಏನು ಮಾಡಿದ್ದಾನ ಹೇಳಿ. ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ. ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು, ನಾ ಏನು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್, ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ. ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ. ನಾವು ನೀರು ತಗೊಳ್ತೇವೆ, ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸ್ಲೆರಿ ಬಾಟ್ಲಿ ತಗೋತೀವಿ. ಒಂದು ಬಿಸ್ಲೆರಿ ಬಾಟ್ಲಿಯ ಬೆಲೆ 50 ರೂಪಾಯಿ. ಲೀಟರ್ ನೀರು ತಗೊಂಡ್ರೆ 50 ರೂಪಾಯಿ ಕೊಟ್ಟಿವಿ. ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ. ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ 50 ರೂಪಾಯಿ ಕೊಟ್ಟು ಬರ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗೆ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ. ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ತಿಂಗಳಾತು ಅಂದ್ರೆ KPTCLನವ್ರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ. ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು. ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ. ಬಿಲ್ ಕೇಳ್ಯಾನ ಏನು ದೇವರು. ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ, ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು, ಖುಷಿ ಆಗ್ತಾನಾತ ಅಷ್ಟೇ ದೇವರು. ಏನು ಕೊಟ್ಟಿವಿ ಹೇಳಿ ದೇವರಿಗೆ. ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ. ನಾವು ನಮ್ಮ ಸೈಕಲ್ ಇರ್ತದೆ, ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಪಂಚರ್ ತಿದ್ದಿ ಹವಾ ಹಾಕೋನಿಗೆ 5 ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ. ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಪಂಚರ್ ತಿದ್ದಿ ಹವಾ ಹಾಕುವವನಿಗೆ 5 ರೂಪಾಯಿ ಕೊಟ್ಟು ಬರ್ತೀವಿ. ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವಾ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ, ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ. ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ ಏನು ಜಗತ್ತಿಗೆ ಕೊಟ್ಟಿರುವುದು. ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ ಎಷ್ಟು ಜನ ಬದುಕಿ ಹೋಗಿಲ್ಲೇನು.
ರಾಷ್ಟ್ರಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಬದುಕಿಲ್ಲೇನು? ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು, ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು. ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು? ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು. ಈ ರಾಷ್ಟ್ರ ಎಂದೂ ಭಗತ್ ಸಿಂಗನಂಥ ರಾಷ್ಟ್ರಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು, ಹಿ ವಾಸ್ ಜಸ್ಟ್ 22-23 ಇಯರ್ಸ್ ಓಲ್ಡ್. ಸುಮ್ಮನೆ 22-23 ವರ್ಷದ ಭಗತ್ ಸಿಂಗ್. ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ದಂತಾರ ಹೇಳಿ. ಯಾವ ಕನಸುಗಳು? ಕುಡಿಯೋದಂದ್ರೆ ಗೊತ್ತಾಗಲಿಲ್ಲ. ಕುಡ್ದಂಗೆ ಇಟಾಲಿಯನ್ ವೈನ್, ಭಾರತ ದೇಶದ್ದಲ್ಲ, ಅಲ್ಲಿ ವೈನ್ ಕುಡ್ದಂಗೆ. ಏನು ಇಷ್ಟೆಲ್ಲ ಮಾಡಿ ಬರೀ ಒಂದು ವೈನ್ ಕುಡಿಯೋದ ಹೇಳಿ? ಇದಕ್ಕೆ ಜೀವನ ಅಂತಾರೆ. ಇಷ್ಟೆಲ್ಲ ಬೇಕು ವೈನ್ ಕುಡಿಯೋಕೆ, ಇಷ್ಟೆಲ್ಲ ಇದಕ್ಕೆ ಬೇಕಾಗ್ಯದ? ಏನೂ ಶಾಲೆ ಕಲೀಲಾರ್ದೆ ಕುಡಿಯೋಕೆ ಬರೋದಿಲ್ಲ. ಅವೇನು ಕೊಡ್ತಾನಲ್ಲ, ತಯಾರು ಮಾಡಿ ಕೊಡವದಾನಲ್ಲ, ಅವಾಗ ಯಾವ ಸಾಲದ ಬರ ಕುಡಿತಿರ್ತಾನ ಆತ. ಅದಲ್ಲ ಜೀವನ ಅಂದ್ರೆ ಏನರೇ ಮಾಡೋದಲ್ಲ, ಏನಾದರೂ ವಿಶೇಷವಾದದ್ದನ್ನು ಮಾಡುವುದಕ್ಕೆ ಜೀವನ ಅಂತ ಕರೆದಾರ. ನೀವು ಒಂದು ಕನಸ ಕಾಣೋದು. ಏನು ಕನಸ ಅಂದರೆ ಅತ್ಯಂತ ಶುದ್ಧವಾದ ಜೀವನವನ್ನು ಸಾಗಿಸೋದು. ನಾವು ಬಡವರಾಗಲಿ ಶ್ರೀಮಂತರಾಗಲಿ ಪ್ರಶ್ನೆ ಇಲ್ಲ. ಕೈ ಹೊಲಸಾಗದಂಗೆ, ಮನಸ್ಸು ಹೊಲಸಾಗದಂಗೆ, ಮಾತು ಹೊಲಸಾಗಲಾರ್ದಂಗೆ ಮಸ್ತಾಗಿ ಬದುಕೋದು. ಆ ಬಳಿಕ ಕುಟುಂಬವನ್ನು ಕಟ್ಟಿಕೊಳ್ಳೋದೇ ಇದ್ದರೆ ಎಂಥ ಮಕ್ಕಳನ್ನು ಬೆಳೆಸೋದು. ಆ ಮಕ್ಕಳು ಅದ್ಭುತ ಆಗಿರಬೇಕು ಈ ಜಗತ್ತಿನೊಳಗೆ. ಅವರೆಲ್ಲ ಕಾಳಿದಾಸ ಆಗಿರಬೇಕು, ವಾಲ್ಮೀಕಿ ಆಗಿರಬೇಕು. ಹಾಗೆ ಮಾಡೋದು. ಅಂಥದೊಂದು ಮನಸ್ಸು ಮಾಡಿದರೆ ಆವಾಗ ಈ ಯೌವನಕ್ಕೆ ಒಂದಿಷ್ಟು ಬೆಲೆ. ಇದಕ್ಕೆ ಕನಸ ಅಂತೆ. ಇಂಥ ಕನಸನ್ನು ನಾವೆಲ್ಲರೂ ಕಾಣೋದದ. ಚಲೋ ಕನಸ ಕಾಣೋದು. ಬಹಳ ಸುಂದರವಾದ ಆಯುಷ್ಯ ಇದು ಹೋಯಿತು ಅಂದ್ರೆ ಹೋಯಿತು. ಈಗೇನು ಯೌವನದ ಅಲ್ಲ, ಏನೋ 10-20 ವರ್ಷ, ಒಂದು 20-25 ವರ್ಷ ಅಷ್ಟೇ. ಆ ಬಳಿಕ ಸೋಲಾಕ್ಕೆ ಶುರುವಾಗ್ತದೆ. ಅಲ್ಲಿಂದ ಹೊಸ ಕನಸು ಬೀಳುವುದಿಲ್ಲ. ಇದ್ದ ಕನಸೇ ಎಷ್ಟೆಷ್ಟು ಆಗ್ತದೆ ಮಾಡ್ಕೋತ ಹೋಗಬೇಕಾಗ್ತದೆ. ಆದ್ದರಿಂದ ಈ ವಯಸ್ಸದ ಅಲ್ಲ, ಈಗ ನಮ್ಮ ಮೈಯಲ್ಲಿ ಶಕ್ತಿ ಬರಬೇಕು, ನಮ್ಮ ಮಾತಿನಲ್ಲಿ ಶಕ್ತಿ ಬರಬೇಕು, ನಮ್ಮ ನೋಟದಲ್ಲಿ ಸಾಮರ್ಥ್ಯ ಬರಬೇಕು, ನಮ್ಮ ಬುದ್ಧಿಯೊಳಗೆ ಸಾಮರ್ಥ್ಯ ಬರಬೇಕು. ಆ ಬಳಿಕ ಕ್ರಿಯಾಶೀಲರಾಗಿರಬೇಕು. ಇದಕ್ಕೆ ಸಾಧನೆ ಅಂತ ಕರೆಯೋದು. ಭಗವದ್ಗೀತಾದಾಗ ಒಂದು ಶ್ಲೋಕ ಅದ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕೆಲಸ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಂದಿ ಭಾಳ ತಪ್ಪು ತಿಳ್ಕೊತಾರೆ ಇದನ್ನು. ಅಲ್ರಿ ಪಗಾರ ಬೇಡ ನಮಗೆ, ಹಂಗೆ ಕೆಲಸ ಮಾಡೋದ? ಪಗಾರ ಬರ್ತಂದು ಕೆಲಸ ಮಾಡ್ತೀವಿ, ಫಲ ಇಲ್ಲದೆ ಕೆಲಸ ಹೆಂಗೆ ಮಾಡ್ತಾರೆ? ಮಾರ್ಕ್ಸ್ ಬರಲಾದ ಓದೋದು ಯಾಕೆ ನಾವು? ಮಾರ್ಕ್ಸ್ ಬೇಕಲ್ಲ ಮುಂದಿನ ಕೋರ್ಸಿಗೆ ಹೋಗಲಿಕ್ಕೆ. ಭಗವದ್ಗೀತಾ ಮಾತದಲ್ಲ. ಅದೇನು ಹೇಳ್ತದೆ? ನೀನು ಕರ್ಮ ಸರಿಯಾಗಿ ಮಾಡಪ್ಪ, ಫಲದ ಬಗ್ಗೆ ಕಾಳಜಿ ಮಾಡಿ ಬಂದೇ ಬರ್ತದೆ ಅದು. ನಾನು ಡ್ರೈವಿಂಗ್ ಸರಿಯಾಗಿ ಮಾಡ್ತಿದ್ದೆ ಅಂದರೆ ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಎಡಗಡೆ ಹೋಗಿ ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅಂದರೆ ಗ್ಯಾರಂಟಿ ಊರು ಮುಡ್ತೀನಿ ನಾನು. ಗಾಡಿ ಓಡಿಸೋಕೆ ಆ ಕಡೆ ನೋಡಿ ಈ ಕಡೆ ನೋಡಿದ್ರೆ ಗ್ಯಾರಂಟಿ ಆಕ್ಸಿಡೆಂಟ್ ಮಾಡ್ಕೋತೀನಿ. ನನ್ನ ಕರ್ಮ ಮಾಡೋದನ್ನ ನೀನು ಚಲೋತ್ನಾಗ ಮಾಡು, ಮಾರ್ಕ್ಸ್ ತಾನಾಗೆ ಬರ್ತದೆ. ಮಾರ್ಕ್ಸ್ ತಲೆ ಓದೋದು ಬೇಡ, ಚಲೋತ್ನಾಗ ಓದಿದ್ರೆ ಮಾರ್ಕ್ಸ್ ಬರ್ತದೆ. ನಾವು ರಾಂಗ್ ಇಂಪ್ರೆಷನ್ ಮಾಡ್ತೀವಿ. ಮಾರ್ಕ್ಸ್ ಬರಬೇಕಾದ್ರೆ ಓದು ಅಂತೀವಿ ನಾವು. ಅದಲ್ಲ, ನೀ ಚಲೋತ್ನಾಗ ವಿಷಯ ತಿಳ್ಕೊ. ವಿಷಯ ಚಲೋತ್ನಾಗ ತಿಳ್ಕೊಂಡಿದ್ರೆ ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅಂದೇ ಬರ್ತದೆ. ಹುಡುಗರಿಗೆ ಹೇಳಬೇಕಾದದ್ದು, ಫೋಕಸ್ ಆನ್ ದಿ ಸ್ಟಡಿ, ಮಾರ್ಕ್ಸ್ ಈಸ್ ದ ರಿಸಲ್ಟ್. ಇಫ್ ಯು ಫೋಕಸ್ ಓನ್ಲಿ ಆನ್ ದ ರಿಸಲ್ಟ್, ಯುವರ್ ಪ್ರಿಪರೇಷನ್ ವಿಲ್ ಬಿ ಫ್ಲಾಡ್. ಕೃಷ್ಣ ಅರ್ಜುನ್ಗೆ ಅದೇ ಹೇಳ್ತಾನೆ, ನೀ ತಲೆ ಕೆಡಿಸ್ಕೋಬೇಡ, ನೀನು ಬಾಣ ಬಿಡು, ನಿನ್ನ ಕೆಲಸ ನೀನು ಸರಿಯಾಗಿ ಮಾಡು ಅಂದ್ರೆ ಗೆದೀತಿ. ಬಾಣ ಬಿಡುವ ಆ ಕಡೆ ಈ ಕಡೆ ನೋಡಿದ್ರೆ ಬಾಣ ಎಲ್ಲಿ ಹೋಗ್ತಾವ. ಅದೇ ಮಕ್ಕಳಿಗೆ ಹೇಳಬೇಕಾದದ್ದು, ಕರ್ಮಣ್ಣೇವ ಅಧಿಕಾರ. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಪ್ಪ, ನಿನ್ನ ಸಿಲೆಬಸ್ ಏನದ, ಪಾಠ ಏನು ಕೊಟ್ಟಾರ ಚಂದಾಗಿ ತಿಳ್ಕೊ. ಇಫ್ ಯು ನೋ ದ ಹೋಲ್ ಸಬ್ಜೆಕ್ಟ್ ಆಸ್ ಗುಡ್ ಆಸ್ ದ ಬ್ಯಾಕ್ ಆಫ್ ಯುವರ್ ಹ್ಯಾಂಡ್, ಹೌ ಕ್ಯಾನ್ ಯು ನಾಟ್ ಗೆಟ್ ದ ಮಾರ್ಕ್ಸ್? ಈಸ್ ಎಸೆನ್ಷಿಯಲ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕಾದದ್ದು, ಅಭ್ಯಾಸ ಚಲೋ ಓದಪ್ಪ, ನೀನು ವಿಷಯ ಚಲೋ ಅಂತ ತಿಳ್ಕೊ. ನಾನು ಸ್ಟೂಡೆಂಟ್ ಒಬ್ಬಳು,
ಆಕೆ ಹೆಸರು ಹೇಳ್ತೀನಿ, ರೇಖಾ ಎಸ್ ಅಂತ. ನಾ ಯಾವ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದೆ, ಆಕೆನೂ ಅದೇ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ನನ್ನ ಸ್ಟೂಡೆಂಟ್ ಆಕೆ. ಆ ಹುಡುಗಿ BSc ಬಂದಾಗ ಹೇಳಿದೆ, ರೇಖಾ ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನಕ್ಕಳಕ್ಕೆ ನಾನು PUC 70% ಅದ ಸರ್, ಡಿಗ್ರಿ ಹೆಂಗೆ ಬರ್ತದೆ ನನ್ನ ರ್ಯಾಂಕು ಒಂದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಹಿಸ್ಟ್ರಿ, ಐ ಆಮ್ ಟಾಕಿಂಗ್ ಆಫ್ ದ ಫ್ಯೂಚರ್. ಐ ಆ್ಯಂಡ್ ಯು ಶುಡ್ ವರ್ಕ್ ಟುಗೆದರ್, ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್. ಓದ್ಕೊಂಡು ಕೆಮಿಸ್ಟ್ರಿ ಚಲೋತ್ನಾಗ ಓದು. ಈ ಇಡೀ ನಮ್ಮ ಪರೀಕ್ಷೆ ಇಟ್ಟು ಈಸಿ ಅವರಿ ಮೇಡಮ್, ಇಟ್ಸ್ ಸೋ ಡಿಫಿಕಲ್ಟ್ ಟು ಫೇಲ್ ಇನ್ ದ ಎಕ್ಸಾಮಿನೇಷನ್. ಪ್ರಯತ್ನ ಮಾಡಿದ್ರು ಫೇಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಸುಲಭ. ಮತ್ತು ಏನು ಜೀನಿಯಸ್ ಇಲ್ಲ, ಹಿಂದಿನ 5 ವರ್ಷ ಕ್ವಶನ್ ಪೇಪರ್ ಓದಿದ್ರೆ ನೀವು ಫೇಲ್ ಆಗೋ ಸಾಧ್ಯ ಇಲ್ಲ, ಅನ್ಲೆಸ್ ಯು ಡಿಟರ್ಮಿನ್ ಟು ಫೇಲ್. ಅದು ಹೇಳ್ತೀನಲ್ಲ ಸರ್, ಇರೋ ಸಿಲೆಬಸ್ ಒಂದಿಷ್ಟು ಇರ್ತದೆ, ಅದನ್ನು ಥರೋ ಓದ್ರಿ. ಎಲ್ಲೂ ಈಚ್ ಕಾರ್ನರ್ ಆಫ್ ದ ಸಿಲೆಬಸ್ ಇಡೀ ವರ್ಷ ಕೊಟ್ಟಾರ್ರಿ. ಖರೆ ಹೇಳಿ ನಾನು, ಮೇಡಮ್ ಇಲ್ಲಿದ್ದಾರೆ, 1 ವರ್ಷ ದಂಡ ಅದು, 3 ತಿಂಗಳದಾಗ ಮುಗಿದು ಹೋಗ್ತದೆ ಓದಿದ್ದೆಲ್ಲ ಸರಿಯಾಗಿ ಓದಿದ್ರೆ. ಆದರೆ ಅದನ್ನು ಗಟ್ಟಿಯಾಗಿ ಓದಿ ಪ್ರತಿಯೊಂದು ಸಿಲೆಬಸ್ ಮೂಲಿ ನಿಮಗೆ ಚಲೋ ಗೊತ್ತಿತ್ತಂದ್ರೆ ಯಾಕೆ ಮಾರ್ಕ್ಸ್ ಬರೋದಿಲ್ಲ? ನಾವೊಂದು ಹೇಳ್ಕೊತೀನಿ ಅಂತಲ್ಲ, ನಂದೊಂದು ವಿಚಿತ್ರ, ನನ್ನ ತಲೆನೇ ಬರೋಬರಿ ಇಲ್ಲ, ಏನೋ ವಿಚಿತ್ರದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ನಾನೊಂದು ಹಠ ತೊಟ್ಟಿದ್ದೆ, ಪರೀಕ್ಷೆ ಹಿಂದಿನ ದಿವಸ ಓದೋದಿಲ್ಲ ಅಂತ. ಹಠ ಅದು, ಹುಚ್ಚ ಹಠ ಇರಬೇಕದು. MSc ತನಕ ನಾನು ಪರೀಕ್ಷೆ ಹಿಂದಿನ ದಿವಸ ಓದಲಿಲ್ಲ. ಕೆಲವರು ಪರೀಕ್ಷೆ ಹಾಲ್ ಹೋಗೋ ತನಕ ಓದ್ಕೋತ ಹೋಗ್ತಿರ್ತಾರೆ, ಮುಂದೆವ್ರು ಹಾಕೋತ. ಈಗ ಉಳಿಯಂಗಿಲ್ಲ ಅದು. ಒಂದ್ಸಲ ವಿಷಯ ತಲೆಯಾಗ ಕೂತ್ಯೋ, ಕಣ್ಣು ಮುಂದೆ ಚಿತ್ರ ಬಂದಂಗೆ ಬರ್ಬೇಕದು. ನಾ ಮಕ್ಕಳಿಗೆ ಹೇಳೋದು ಅದೇನೆ, ಹೋಲ್ ಸಬ್ಜೆಕ್ಟ್ ಕನ್ವರ್ಟ್ ದ್ಯಾಟ್ ಇಂಟು ವಿಜುವಲ್ ಸ್ಟೇಟ್ಮೆಂಟ್. ಗಿವ್ ಮಿ ಎ 7th ಸ್ಟ್ಯಾಂಡರ್ಡ್ ಚೈಲ್ಡ್, ಐ ಕ್ಯಾನ್ ಟೀಚ್ ಆರ್ ದ 12th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ಅಂದ್ರೆ ಕಣ್ಣು ಮುಂದೆ ಸಿನಿಮಾ ಮಾಡ್ದಂಗೆ ಮಾಡಬೇಕು. ದಯವಿಟ್ಟು ನೋಡ್ರಿ, ಒಂದು ಸಿನಿಮಾ ನೋಡಿದ್ದೆ ಅಂದ್ರೆ ಮರೀತದೆ ನಿಮಗೆ? ಮರೆಯೋದೇ ಇಲ್ಲಲ್ಲ, ಯಾಕೆ ಕಣ್ಣು ಮುಂದೆ ಚಿತ್ರ ಕೂತದ. ನಾವೇನು ಮಾಡ್ತೀವಿ, ಅದ್ರ ಟೆಕ್ಸ್ಟ್ ಮಾಡ್ತೀವಿ ಕಲಸ್ನ್ಯಾಗ. ನೀವು ವಿಷಯ ಪೂರ್ತಿ ವಿಜುವಲ್ ಮಾಡಿ ಕೂಡಿಸ್ಬಿಡ್ರಿ, ಅವರಿಗೆ ಸಿನಿಮಾ ನೋಡ್ದಂಗೆ ನೋಡ್ತಾರೆ. ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅದಕ್ಕೆ ನಾ ಹೇಳೋದು, ಡೋಂಟ್ ಫೋಕಸ್ ಆನ್ ದಿ ಮಾರ್ಕ್ಸ್, ಫೋಕಸ್ ಆನ್ ದ ಲರ್ನಿಂಗ್ ಆಫ್ ದ ಸಬ್ಜೆಕ್ಟ್ ಥರೋಲಿ. ದ ಮಾರ್ಕ್ಸ್ ಇಸ್ ದ ರಿಸಲ್ಟ್ ಆಫ್ ಇಟ್. ಅದನ್ನೇ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಮಾಡ್ರಿ ಮೇಡಮ್. ಮಾರ್ಕ್ಸ್ ಬೇಕು, ನಾನು ಹೇಳ್ತೀನಿ, ಆದ್ರೆ ಮಾರ್ಕ್ಸ್ಗೋಸ್ಕರ ಹೊಡೆದಾಡೋದು ಬೇಡ. ಗುರುಗಳೇ, ನೆನ್ನೆ ತಾವೇನು ಪಾಠ ಮಾಡಿದ್ರಿ ಅಂತ. ಭಗವಂತ ಸರ್ವವ್ಯಾಪಿ, ಅವನೆಲ್ಲ ನೋಡ್ತಿರ್ತಾನೆ ಅಂತ. ನನಗೆ ಭಗವಂತ ಇಲ್ಲದಿರೋ ಜಾಗ ಸಿಕ್ಕಲಿಲ್ಲ ಭೂಮಿ ಮೇಲೆ. ಯಾರು ನೋಡದೇ ಇದ್ರು ಭಗವಂತ ನೋಡ್ತಾನಲ್ವಾ, ಅವನು ನಿಜ ಸುಳ್ಳು ಹೇಳ್ತಾನಲ್ವಾ. ಹಾಗಾಗಿ ನಾನೆಲ್ಲಿ ತಿನ್ನಬೇಕು ಅಂತ ವಾಪಸ್ ಕೊಟ್ಟೆ ಅಂತ. ಈ ಒಂದು ಪ್ರಸಂಗವನ್ನು ಗಮನದಲ್ಲಿಟ್ಕೊಂಡು ಯಾವ್ಯಾವ ಮಕ್ಕಳಿಗೆ ನಾವು ಪಾಠ ಹೇಳಿರ್ತೀವಿ, ಅವ್ರು ನಾಳೆ ಯಾರು ಸುಳ್ಳರಾಗೋದಿಲ್ಲ. ಆಗ ನಿಮಗೆ ಯಾವ ಭಗವದ್ಗೀತೆ ಪ್ರಮಾಣ ಬೇಕಾಗಿಲ್ಲ. ಒಳಗಿರ್ತಕ್ಕಂಥ ಆಂತರ್ಯದಲ್ಲಿರ್ತಕ್ಕಂಥ CCTV ಯಾವುದು ಅಂದರೆ ಚಿತ್ರಗುಪ್ತರು. ಆ ಚಿತ್ರಗುಪ್ತರ ಮುಂದೆ ಎಲ್ಲ ಆಡಿಯೋ ವಿಷುವಲ್ ರೆಕಾರ್ಡ್ ಆಗಿರುತ್ತೆ. ಹಾಗೆ ಒಂದು ಪ್ರಜ್ಞೆ, ಅಂತಃಪ್ರಜ್ಞೆ ಬಂದುಬಿಟ್ರೆ ಒಳಗಿರ್ತಕ್ಕಂಥ ಅರ್ಜುನನ ಎಲ್ಲ ಅನುಮಾನಗಳು, ಅನುದಿನ ಅನುಕ್ಷಣ ಉಂಟಾಗ್ತಕ್ಕಂಥ ಪ್ರತಿ ಅನುಮಾನಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಪ್ರತಿ ಕ್ಷಣದಲ್ಲಿ ಇದನ್ನು ಮಾಡಲಾ ಬೇಡವಾ, ಮಾಡಿದ್ರೆ ಅನುಕೂಲ ಏನು, ಅನಾನುಕೂಲ ಏನು ಅಂತ. ಹ್ಯಾಮ್ಲೆಟ್ ಅಂತ ಒಂದು ನಾಟಕದಲ್ಲಿ ಶೇಕ್ಸ್ಪಿಯರ್ ಕೂಡ ಅದನ್ನೇ ಬರ್ತಾನೆ, ಟು ಬಿ ಆರ್ ನಾಟ್ ಟು ಬಿ ಅಂತ. ಆ ದ್ವಂದ್ವಗಳು ಬರ್ತಕ್ಕಂಥದ್ದು ಮನುಷ್ಯನಿಗೆ ಸಹಜ. ಯಾವಾಗ ನಮಗೆ ನಮ್ಮ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ನಮ್ಮ ವಿಚಾರದ ಗುಣಾವಗುಣಗಳ ಬಗ್ಗೆ ಸ್ಪಷ್ಟತೆ ಇರುತ್ತೆ, ಭಗವಂತ ನಮಗೇನು ಕೊಟ್ಟಿದ್ದ ಅದು ನನಗೆ ಬಂದಿರತಕ್ಕಂಥ ಪ್ರಸಾದ ಅಂತ ನಾವು ಕಲ್ತ್ಕೋತೀವಿ. ಅವತ್ತಿನ ದಿವಸ ಆಸೆ ಒಳಗಡೆನೇ ಇರುತ್ತೆ ಲೈನು, ದುರಾಸೆ ಕಡೆಗೆ ಹೋಗಲ್ಲ. ದುರಾಸೆ ಕಡೆಗೆ ಹೋಗಲಿಲ್ಲ ಅಂದರೆ ಯಾವ ಪ್ರಮಾಣವೂ ಬೇಕಿಲ್ಲ. ಇದೇ ವಿಷಯದಲ್ಲಿ ಗಮನಕ್ಕೆ ಹಾಕ್ತೀನಿ ನೋಡಿ. ತಮಗೆಲ್ಲ ಮೊನ್ನೆ ಗೊತ್ತಿದೆ, ಒಂದು ಉತ್ತಮವಾಗಿರ್ತಕ್ಕಂಥ ಹೊಸದೊಂದು ಕಾರನ್ನ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ 6 ಜನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ಒಂದು ಲಾರಿ ಅದರ ಮೇಲೆ ಬಿದ್ದು 6 ಜನ ಆ ರಸ್ತೆಯಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಕಾರಣಾಂತರದಿಂದ ಆ ಲಾರಿ ಡ್ರೈವರ್ ಬದುಕ್ಬಿಟ್ಟಿದ್ದಾನೆ. ಯಾರೋ ಪ್ರಶ್ನೆ ಮಾಡ್ತಾರೆ ಹೋಗಿ ಆತನ್ನು. ಆಗ ಅವ್ನು ಕೊಡೋದು ಉತ್ತರ ಅಂದರೆ, ನಾನು ತುಂಬ ನೋವಲ್ಲಿದ್ದೀನಿ, ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅಂತ. ಪಾಪ ಪ್ರಜ್ಞೆ ಎಲ್ಲಿ ಸುಪ್ತವಾಗಿದೆ ನೋಡಿ. ಅವನಿಗನ್ಸುತ್ತೆ ಈಗ ಅಲ್ಲಿ ಏನು ಪ್ರಶ್ನೆ ಆಗಿದ್ದು. ಅವನು ಹೇಳ್ತಾನೆ, ಹಿಂದಿನಿಂದ ಒಂದು ಕಾರ್ ಬಂತು, ಅವನು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡ್ದ. ಆ ಕಾರ್ ಮೇಲೆ ನಾನು ಹತ್ತಿಸ್ಬಿಡ್ತೀನಿ ಅನ್ನೋ ಪ್ರಜ್ಞೆಯಿಂದ ನಾನು ಬ್ರೇಕ್ ಹಾಕಿದೆ. ನನ್ನ ಗಾಡಿಯಲ್ಲಿ ತುಂಬ ಸಾಮಾನುಗಳಿತ್ತು, ಸರಂಜಾಮುಗಳು. ಫಿಸಿಕ್ಸ್ ಥಿಯರಿನಲ್ಲಿ ನಾನು ತಕ್ಷಣ ಬ್ರೇಕ್ ಹಾಕಿದ್ರಿಂದ ಆ ತೂಕದ ವಸ್ತುಗಳು ಆ ಗಾಡಿಯನ್ನು ನಿಲ್ಲಿಸೋಕ್ಕಾಗಲಿಲ್ಲ. ಮುಂದ್ಗಡೆಯಿಂದ ಬ್ರೇಕ್ ಇತ್ತು, ಹಿಂದ್ಗಡೆಯಿಂದ ತಳ್ತಾ ಇತ್ತು. ದಬ್ಬಾಕೋತು ಲಾರಿ. ದಬ್ಬಾಕೊಂದಿದ್ದು ಗ್ರಾಚಾರ ಪಕ್ಕಕ್ಕೆ ಬಿತ್ತು, ಅದ್ರ ಹಿಂದ್ಗಡೆ ಕಾರಿತ್ತು, ಹೋಗ್ಬಿಟ್ರು ಅಂತ. ಇಲ್ಲಿ ಆಸೆ ಏನು, ದುರಾಸೆ ಏನು, ಧಾವಂತ ಏನು, ನೀವೇ ನೋಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾವ ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ, ದಟ್ ಕಾರ್ ಫೆಲೋ ಮೂವಿಂಗ್ ಇನ್ ಎ ಹೆಫೆಸಾರ್ಡ್ ಬ್ಯಾನರ್, ಓವರ್ಟೇಕಿಂಗ್ ದಿ ಲಾರಿ ಆ್ಯಂಡ್
ಆಟೋಮ್ಯಾಟಿಕಲಿ ದಿಸ್ ಲಾರಿ ಹ್ಯಾಡ್ ಟು ಪುಟ್ ದಿ ಬ್ರೇಕ್ ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರಾದ್ವಿ? ಇದಕ್ಕೆ ಯಾರು ಪ್ರಮಾಣ ಬೇಕು? ಇದಕ್ಕೆ ಯಾವ ಪ್ರಮಾಣ ನೀವು ತೊಗೊಂಬಂದು ಹೇಳ್ತೀರಿ ನನ್ನ ತಪ್ಪಿಲ್ಲ ಅಂತ? ನೇರವಾಗಿ ತಪ್ಪಿಲ್ದಲ್ಲೇ ಇರ್ಬೋದು. 6 ಜನರ ಪ್ರಾಣಕ್ಕೆ ಕಾರಣವಾಗಿದ್ದು ಲಾರಿ ಬ್ರೇಕ್ ಹಾಕಿದ್ರಿಂದ. ಅವನು ಯಾಕೆ ಬ್ರೇಕ್ ಹಾಕ್ದ ಅಂತಂದರೆ ಇನ್ನೊಂದು ಕಾರ್ ಅಡ್ಡ ಬಂತು ಅಂತ ಹೇಳ್ತಾ ಇದ್ದಾನೆ. ಇಂಥ ವಿಚಾರಗಳನ್ನ ತೀರ್ಮಾನ ಮಾಡುವಾಗ ನಮಗೆ ಎಷ್ಟು ತೊಂದರೆ ಆಗಬೇಕು? ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ಅನ್ನೋದಕ್ಕಂಥದ್ದು ಅಂತಂದರೆ ಯಾರಿಗೆ ಅಂತಃಪ್ರಜ್ಞೆ. ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನು ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು. ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನು ಅವಕಾಶವನ್ನು ಗುರುಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಶ್ಲೋಕವನ್ನು ಯಾರಾದರೂ ಭಗವದ್ಗೀತೆಯನ್ನು, ಒಂದು ಶ್ಲೋಕ, 700 ಬೇಡ, ಪ್ರಕ್ಷಿಪ್ತವಾದ 701 ಹಿಡ್ಕೊಂಡ್ರೂ ಪರವಾಗಿಲ್ಲ, ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ. ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರು ಆಗಲ್ಲ, ಈ ಲಾರಿ ಡ್ರೈವರು ಆಗಲ್ಲ. ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ. ಒಂದು ಶ್ಲೋಕವನ್ನು ಕಲ್ತ್ಕೊಂಡ್ರೆ ಸಾಕು. ಅಷ್ಟು ನಮಗೆ ಆ ಕೃಷ್ಣ ಅದರಲ್ಲಿ ಹೇಳಿದ್ದಾನೆ. ಅದರಿಂದ ಪ್ರಮಾಣ ಯಾವಾಗ ಬೇಕಾಗುತ್ತೆ ಅಂತಂದರೆ ಸುಳ್ಳು ಬರ್ತಾ ಇದೆ ಅನ್ನುವಾಗ ಪ್ರಮಾಣ ಬೇಕಾಗುತ್ತೆ. ಸುಳ್ಳು ಬರಬಾರ್ದು ಅನ್ನೋದಕ್ಕೆ ನಾವು ರೆಡಿ ಮಾಡ್ಕೊಂಬೋಣ. ತಮಗೆಲ್ಲ ತಿಳಿದಿದೆ, ಇಡೀ ರಾಷ್ಟ್ರ ನಾವೆಲ್ಲ ಪುಣ್ಯವಂತರು, ಇಲ್ಲಿರೋತಕ್ಕಂಥವರೆಲ್ಲ ಪುಣ್ಯವಂತರು, ಅತ್ಯಂತ ಪುಣ್ಯವಂತರು ರೀ. ಯಾಕೆ ಅಂತ ಕೇಳಿ, ನಾವೆಲ್ಲ ಬದುಕಿದ್ದೀವಿ. ನಮ್ಮ ಪಕ್ಕದ ಮನೆಯವರು ಹೋಗ್ಬಿಟ್ರು ಕೋವಿಡ್ನಲ್ಲಿ, ದೊಡ್ಡಮ್ಮ ತೀರ್ಕೊಂಡ್ಲು, ಚಿಕ್ಕಪ್ಪ ತೀರ್ಕೊಂಡ್ರು, ಸ್ನೇಹಿತ ತೀರ್ಕೊಂಡ, ಒಡನಾಡಿ ತೀರ್ಕೊಂಡ, ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟ್ರ್ ತೀರ್ಕೊಂಡ. ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದ್ದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದ್ದಾನೆ. ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗಬೇಡವಾ? ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ. ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ. ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ. ಸತ್ಯ ಹರಿಶ್ಚಂದ್ರನಿಗೆ ಬಿಡ್ತಾ ಕಷ್ಟ. ಹೆಂಡತಿ ಮಾರ್ಬಿಡ್ತಾನೆ, ಮಗ ಮಾರ್ಬಿಡ್ತಾನೆ, ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋಗ್ತಾನೆ. ಚಂದ್ರಮತಿ ಆ ಹೆಣನ ಇಟ್ಕೊಂಡು ವಾಪಸ್ ಬರ್ತಾನೆ ಹರಿಶ್ಚಂದ್ರನ ಹತ್ರ. ಅಪ್ಪ, ನಿನ್ನ ಮಗು ತೀರ್ಕೊಂಡು ಹೋಗ್ಬಿಟ್ಟಿದೆ, ಇಲ್ಲಿ ನಾನು ಅದನ್ನು ದಫನ್ ಮಾಡಬೇಕು, ಒಂಚೂರು ಜಾಗ ಕೊಡು ಸ್ಮಶಾನದಲ್ಲಿ ಅಂತಂದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ, ನೋಡು, ಇಲ್ಲಿ ಸತ್ತಿರ್ತಕ್ಕಂಥದ್ದು ನಿನ್ನ ಮಗ, ಅದನ್ನು ನೀನು ಕ್ಷಣವನ್ನು ಈ ಸ್ಮಶಾನದಲ್ಲಿ ಹೂಳೋದಕ್ಕೆ ಬಂದಿದ್ಯಾ. ನನಗೆ ನನ್ನ ಸ್ವಾಮಿ ಓನರು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದ್ದಾನೆ. ಒಂದು ಬುಂಡೆ ಹೆಂಡ, ಒಂದು ವಸ್ತ್ರ, ಇಷ್ಟು ದುಡ್ಡು, ಇಷ್ಟು ಅಕ್ಕಿ ಧಾನ್ಯ, ಇಷ್ಟು ತಗೊಂಬಂದು ಕೊಟ್ಟರೆ ಒಳಗಡೆ ಎಂಟ್ರಿ ಅಂತ. ನಾನೀಗ ಅವನ ದಾಸ, ಸ್ವಾಮಿ ಹೇಳಿದ್ದನ್ನು ನಾನು ಕೇಳ್ತೀನಿ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ನಾನು ಎಂದೋ ನಿನ್ನನ್ನು ಮಾರಾಗಿದೆ, ನಾನು ಅದನ್ನು ತಂದರೆ ಮಾತ್ರ ನಿನ್ನ ಮಗುನ ಬಿಡ್ತೀನಿ ಅಂತ ಭವಬಂಧನವನ್ನು ಬಿಟ್ಟು ಸತ್ಯ ಹರಿಶ್ಚಂದ್ರ ನಿಲ್ಲೋದನ್ನು ಕಾಯ್ತಾ ಇದ್ದಂಥ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಇದೆಲ್ಲ ಸತ್ಯ ಹರಿಶ್ಚಂದ್ರನ ಸಮಯದಲ್ಲಿ ಕಳೆದೋದ ಸಮಯ ಎಷ್ಟು ಅಂತ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅವನು 20,000 ವರ್ಷ ಬದುಕ್ತಾನೆ. ಈ ಕಷ್ಟ ಕೋಟೆಗಳಲ್ಲಿ ಬಂದಿದ್ದೆಲ್ಲ ಕೇವಲ 2 ವರ್ಷ. 2 ವರ್ಷದಲ್ಲಿ ಇಷ್ಟೆಲ್ಲ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ತಂಥದ್ದಕ್ಕೆ ಅಂಥ ಸತ್ಯ ಹರಿಶ್ಚಂದ್ರನಿಗೆ ಇಂಥದ್ದೆಲ್ಲ ತೊಂದರೆಗಳನ್ನ ತಂದೊಡ್ಡಿದ್ದಂಥ ಭಗವಂತ ನಮಗೆ ತಂದೊಡಲ್ವಾ? ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಇಂತಹ ಪ್ರಕ್ಷಿಪ್ತವಾದ ಸಂದರ್ಭಗಳನ್ನು ತಂದುಕೊಡ್ತಾನೆ. ಭಯಕೃತ್ ಭಯನಾಶನಃ ಅಂತ ಅವನು ಹೇಳ್ತಾನೆ. ನೀನು ಮಾಡಬೇಕಾದ ಕೆಲಸನೂ ಆಗಲೂ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು, ಅದರ ಫಲಾಫಲನ ನನಗೆ ಬಿಡು. ನಿನ್ನನ್ನು ಉಳಿಸ್ಬೇಕೋ ಬೇಡವೋ ನೋಡ್ತೀನಿ. ನೀನು ವ್ಯಾಕ್ಸಿನ್ ತೊಗೊಂಡಿದ್ರು ನಿನ್ನನ್ನು ಮೇಲಕ್ಕೆ ಕಟ್ಸ್ಕೊಂಡ್ಬಿಡ್ತೀನಿ, ವ್ಯಾಕ್ಸಿನ್ ತೊಗೊಳ್ಳದೆ ಹೋದರೂ ನಿನ್ನನ್ನು ಬದುಕಿಸಿ ನಾನು ಚಾನ್ಸ್ ಕೊಡ್ತೀನಿ, ಅದನ್ನು ನನಗೆ ಬಿಡು ಕರ್ಮನ ಅಂತ ಹೇಳಿ. ಇಂಥ ಕೃಷ್ಣ, ಇಂಥ ಭಗವದ್ಗೀತೆ. ಅಂಥ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪ್ರಮಾಣ ಏನು ಅಂತಂದರೆ, ಗೀತೆನ ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್, ಏನು ಸರ್ ಈಗ? ಸರ್, ಈಗ ಏನು ನೋಡ್ತಾ ಇದ್ದೀರಾ, ಕೃಷಿ ಕ್ಷೇತ್ರದಲ್ಲಿ ಮೊದಲೆಲ್ಲ ಸರ್ಫೇಸ್ ವಾಟರ್ ಮೇಗ್ಲು ನೀರನ್ನ ಬಳಸ್ತಾ ಇದ್ರು. ಈಗ ಕೆರೆ ಬಾವಿ ಕಾಲೇ ನೀರು ಬಳಸ್ತಾ ಇದ್ರು. ಅಲ್ಲಿ ಜೀವಿಗಳದ್ರಿಂದ ಜೀವಜಲ ಆಗೋದದು. ಈಗ ನಾವೇನು ಮಾಡ್ತೀವಿ, ಬೋರ್ವೆಲ್ ಅಂತರ್ಜಲದಿಂದ ತರೋದ್ರಿಂದ ಅಲ್ಲಿ ಜೀವಿಗಳಿಲ್ಲ, ಅದು ನಿರ್ಜೀವ ಜಲ. ನಿರ್ಜೀವ ಜಲ ತಂದು ಸಸ್ಯಕ್ಕೆ ಬಿಡೋಕ್ಕಾಗೋದಿಲ್ಲ. ಯಾಕೆ, ಜೀವಿ ಬಿಟ್ಟಿರೋದನ್ನೇ ಅದು ಕನ್ವರ್ಟ್ ಮಾಡೋಕ್ಕೋಸ್ಕರ. ಈಗ ಬೋರ್ವೆಲ್ನಿಂದ ಈ ಕೃಷಿ ಮಾಡೋದು ನಿರ್ಜೀವ ಜಲ. ನಿರ್ಜೀವ ಜಲ, ಅದಕ್ಕೆ ಅದು ಲಾಸಿಗೆ ಬರ್ತಾ ಐತೆ ಈಗ ಅದು.
ಈ ಕೆರೆ ಬೇಸಾಯದಾಗ ಮಾಡೋದಕ್ಕಿಂತ 60-70 ಚೀಲ ತನಕ ಭತ್ತ ಬೆಳೆಯೋರು ಯಾರು ಬೋರ್ವೆಲ್ಲಾಗ ಅಷ್ಟು ಬೆಳೆಯಕ್ ಆಗ್ತಾ ಇಲ್ಲ. ಆಮೇಲೆ ಬೋರ್ವೆಲ್ದೇನೋ ಉಪ್ಪಿನ ಅಂಶ ಇರೋದ್ರಿಂದ ಅದು ಕಚ್ಚಾ ವಸ್ತು, ಸಿದ್ಧ ವಸ್ತು ಅಲ್ಲ ನೀರದು. ಕಚ್ಚಾ ವಸ್ತು ಬಿಡ್ತಾ ಹೋದ್ರೆ ಏನಾಗುತ್ತೆ, ಅದು ಬೇಕಿಲ್ಲದ ಅಲ್ಲೇ ಉಳಿತಾ ಹೋಗುತ್ತೆ ಉಪ್ಪು ಎಲ್ಲ. ಅದು ಹೋಗ್ದಂಗೆ ನೋಡ್ಕೋಬೇಕು ಅಂತ ಜೀವ ಜಲ ಆಗ್ಬೇಕು ಅಂದ್ರೆ ಜೀವಿ ಪಕ್ಕ ಬಿಡೋದು. ನಿಮ್ಗೆ ಏನ್ ಮಾಡೋರು, ಯಾರು ಕರ್ನಾಟಕಕ್ಕೆ ಬಂದು ಹೇಳ್ಕೊಡ್ಬೇಕಾಗಿಲ್ಲ. ಪ್ರಪಂಚವೆಲ್ಲ ಒಂದು ಭಾಗ ಆದ್ರೆ ಕರ್ನಾಟಕನೇ ಒಂದು ಭಾಗ. ಇಲ್ಲಿ ವೈಶಿಷ್ಟ್ಯತೆ, ಜಿಲ್ಲೆಗೊಂದು ವೈಶಿಷ್ಟ್ಯತೆ ಇದೆ. ಬೇರೆ ಹೋದ್ರೆ ದೇಶಕ್ಕೊಂದು ಖಂಡಕ್ಕೊಂದು ವೈಶಿಷ್ಟ್ಯತೆ ಇದ್ರೆ ಇಲ್ಲಿ ಜಿಲ್ಲೆಗೂ ಆಹಾರ ಚೇಂಜು, ಭಾಷೆ ಚೇಂಜು. ಯಾಕೆಂದ್ರೆ ಭೂಮಿ ಗುಣ ಹಂಗಿರುತ್ತೆ. ಈಗ ಎಲ್ಲವನ್ನೂ ನಾವು ಇಲ್ಲೇ ಅನುಭವಿಸೋದ್ರಿಂದ ನಾವು ಇಲ್ಲಿಗೆ ಅಡಿಕ್ಕಾಗಿ ಇಲ್ಲೇ ಒಂದು ಸಂಸ್ಕೃತಿ ಹುಟ್ಟುತ್ತೆ. ಒಂದು ಭಾಷೆ ಹುಟ್ಟಬೇಕು ಅಂದ್ರೆ 1000 ವರ್ಷ ಬೇಕು. 1200 ಭಾಷೆ ಇಂಡಿಯಾದಾಗವೆ ಅಂದ್ರೆ ಈ ಭಾಷೆಗೂ ಒಂದು ಭಾಷೆಗೂ ಗ್ಯಾಪ್ ಇರಬೇಕು, ಅಂತರ ನಿರಂತರ ಇರ್ತೈತೆ. ಅದಕ್ಕೂ ಇದಕ್ಕೂ ಟಚ್ ಆದ್ರೆ ಅದು ಭಾಷೆ ಬೇರೆ ಭಾಷೆ ಆಗಲ್ಲ. ಈಗ ಅಲ್ಲಿ 1200 ಭಾಷೆಗಳು ಇಂಡಿಯಾದಾಗವೆ ಅಂದ್ರೆ ಎಷ್ಟು ವಿಶಿಷ್ಟತೆ ಐತೆ ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ. ಅಲ್ಲಿಗೆ ಪ್ರಪಂಚದಾಗೆಲ್ಲ ಅಷ್ಟೇ ಭಾಷೆ ಇರೋದು, ಇಂಡಿಯಾದಾಗೆ ಭಾರತದಲ್ಲ ಅಷ್ಟೇ ಭಾಷೆ ಇದಾವೆ. ಅದಕ್ಕೆ ಭರತ ಖಂಡೆ ಜಂಬೂ ದ್ವೀಪೆ ಅಂತೆ. ಭರತ ಖಂಡ ನೋಡಿ, ಮುಕ್ಕಾಲು ಭಾಗ ಏಷ್ಯಾ ಖಂಡ ಸೇರಿ ಭರತ ಖಂಡ. ನಾವಿರೋ ಭಾಗ ಜಂಬೂ ದ್ವೀಪ ಅಂತ ಕರಿತಿದ್ದು. ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಸಂಸ್ಕೃತಿ ಅಂತ. ಎಲ್ಲ ಹಿಂದೂ ಧರ್ಮನೇ, ಟೋಟಲಿ ಪ್ರಕೃತಿ ಧರ್ಮನೇ ಹಿಂದೂ ಧರ್ಮ. ಪ್ರಕೃತಿ ಇಲ್ಲ, ಅದು ಹಿಂದೂ ಧರ್ಮದಾಗ ಏನಂತ 5000 ವರ್ಷದಿಂದ ಒಂದು ಗಂಡು ಹೆಣ್ಣು ಒಂದು ಕುಟುಂಬಕ್ಕೆ ಏನೇನೋ ಅದು ನಿಯಮ ಪಾಲ್ತಿದ್ದೋ ಅದೇ ನಿಯಮನೇ ಪ್ರಪಂಚ ಅನುಸರಿಸ್ತಾ ಇರೋದು. ಆಕಾರ ಇಲ್ಲದ ದೇವ್ರನ್ನೇ ಹಿಂದೂ ಧರ್ಮದ ಶಿವನೇ ಆಕಾರ ಇಲ್ಲದ ಜ್ಯೋತಿರ್ಲಿಂಗ ಅಂತ ಉಪಾಸನೆ ಮಾಡ್ಕೊಂಡಿದ್ರು. ಆಮೇಲೆ ಕಲ್ಲಿಂದ ರೂಪಕ್ಕೆ, ಚಿನ್ನದ ರೂಪಕ್ಕೆ ಬಂತು, ಆಮೇಲೆ ಕಲ್ಲಿಂದ ರೂಪಕ್ಕೆ ಬಂತು, ಆಮೇಲೆ ಆ ರೂಪಕ್ಕೆ ಇನ್ನೂ ರೂಪಗಳನ್ನ ಸೇರಿಸ್ತಾ ಹೋದ್ರು. ಅವ್ರವ್ರಿಗೆ ಬೇಕಾದನ್ನೆಲ್ಲ ಸೇರಿಸಿ ಹಿಂದೂ ಧರ್ಮ ತಿದ್ದುಪಡಿ ಇಲ್ದಂಗಾಗಿ ಈಗ ಬಂದು ಅನಾಗರಿಕ ಧರ್ಮ ಅನ್ನೋ ಮಟ್ಟಕ್ಕೆ ತಲುಪೋದು. ಅಲ್ಲೋದು ಹಂಚುವುದ ಧರ್ಮಗಳು ಅವೆಲ್ಲ ಕನ್ವರ್ಟ್ ಆದಂದ್ರೆ ಅಲ್ಲಿ ಪ್ರಕೃತಿ ವಿಧ ಇಲ್ಲ, ಒಂದೇ ಬದುಕಬೇಕು, ಒಂದೇ ಇರಬೇಕಲ್ಲಿ. ಇಲ್ಲಿ ಯಾಕೆ ವೈವಿಧ್ಯತೆ ಇರೋದ್ರಿಂದ ಇಲ್ಲಿ ಬದಲಾವಣೆ ಆಗಲಿಲ್ಲ. 5000 ವರ್ಷ ಆದರೂ ಹಿಂದೂ ಧರ್ಮ ಅಲ್ಪ ಸ್ವಲ್ಪ ಇಲ್ಲಿ ಅಸ್ತಿತ್ವ ಉಳಿಸ್ಕಂತು. ನಮ್ಮ ಪದ್ಧತಿ ಬೇರೆ ಪದ್ಧತಿನೇ. ಅದೇ ಇಸ್ಲಾಂನಾಗ ಹೇಳೋದು ಅದೇ, ಅಲ್ಲ ಅಂದ್ರೆ ಆಕಾರ ಇಲ್ಲದನ್ನೇ ಹೇಳ್ತಾರೆ. ನಾವು ಜ್ಯೋತಿರ್ಲಿಂಗನೇ ಪೂಜೆ ಮಾಡಿದ್ದು ಮೂಲ ಧರ್ಮ. ಯಾವ ಜಾತಿನೇನಾಗಲಿ ಒಂದು ಶಿವನ ವಿಗ್ರಹ ಇದ್ದೇ ಇರುತ್ತೆ. ಈಗ ಕೃಷಿ ಅಂದ್ರೆ ಹೇಳಿದ್ದು ಮೇಣದ ಬತ್ತಿ ಮೇಲೆ ಬೆಳಕನ್ನ ಅವರೇ ಪರಮಾತ್ಮ ಅಂತ ಅದು ಮಾಡಿದ್ರು. ಅದನ್ನು ಹಿಂದೂ ಧರ್ಮನೇ ಮಾಡಿದ್ದೀಗ. ಹಿಂದೂ ಧರ್ಮಕ್ಕೆ ಯಾರು ಸ್ಥಾಪಕರಿಲ್ಲ. ಪ್ರಪಂಚದ ಮೂಲ ಧರ್ಮನೇ ಹಿಂದೂ ಧರ್ಮ. ಅದು ಪ್ರಕೃತಿ ಹೇಳ್ಕೊಟ್ಟಿದ್ದ ಧರ್ಮ. ಒಂದು ಗಂಡಿಗೆ ಎಣ್ಣೆ ಇರಬೇಕು ಈಗ ಹೇಳೋದ ನಿಯಮ ಅಲ್ಲ, ಕಾನೂನಿಂದ ಹೇಳೋದು ನಿಯಮ ಅಲ್ಲ. ಅದು 1000 ವರ್ಷದಾಗೆ ಆಗಿ ಬಂದಿದೆ. ಈಗ ಆ ಕಲ್ಪನೆನೇ ಹೇಳೋದು. ನೀವು ರಾಮ ರಾಜ್ಯದ ಕಲ್ಪನೆ ಕೇಳಿದ್ದೀರಾ, ಕೃಷ್ಣ ರಾಜ್ಯದ ಕಲ್ಪನೆ ಯಾವನು ಹೇಳಲ್ಲ. ಕೃಷ್ಣ ರಾಜ್ಯ ಬಂದ್ರೆ ನಿಮಗೆ ಕೆಲಸವೇ ಇಲ್ದಂಗೆ ಆಗ್ಬಿಡುತ್ತೆ. ಹೆಂಗೆ ಅಂದ್ರೆ ಅವ್ನು ಕೊಳಲು ಅಷ್ಟೇ ಇರೋದು, ಎಂಟರ್ಟೈನ್ಮೆಂಟ್ ಇನ್ಸ್ಟ್ರೂಮೆಂಟ್ ಏನು ಬೇರೆ ಇಲ್ಲ. ರಾಮನಿಗೆ ಬಿಲ್ಲು ಬಾಣ ಎಲ್ಲ ಇದೆ. ಅಲ್ಲಿ ಪ್ರಕೃತಿಲಿ ಕೆಲಸ ಐತೆ ಅಂದಂಗೆ ಆತಲ್ಗೆ. ಆಯುಧಗಳು ಇದಾವೆ ಅಂದ್ರೆ ಅಲ್ಲಿ ಪ್ರಕೃತಿ ಕೆಲಸ ಇದ್ದಂಗೆ ಆಯ್ತು. ಅಲ್ಲಿ ಪ್ರಕೃತಿನೇ ಎಲ್ಲ ಕೊಟ್ಟಾಗ ಪ್ರಕೃತಿ ಕೆಲಸನೇ ಇಲ್ಲ. ಬಿಸಿಲಿಗೆ ಯಾವ ಮಿಷನ್ ಐತೆ, ಬಿಸಿಲಿಗೆ ಯಾವ ವೈರ್ ಐತೆ, ಬಿಸಿಲಿಗೆ ಯಾವ ಇದಿದೆ, ಮೋಟ್ರ್ ಐತೆ, ಮಳೆಗೆ ಯಾವ ಮೋಟ್ರ್ ಐತೆ. ಪ್ರಕೃತಿ ಕೊಡೋದಕ್ಕೆ ಯಾವ ಸಾಧನನೂ ಇಲ್ಲ, ಯಾರ ಕೈಲೂ ಇಲ್ಲ. ಹಂಗೆ ಹಣ್ಣು ನೋಡಿ, ಹಣ್ಣು ಹೇಳಿದೆ ಭೂಮಿನ ಭೂಮಿ ತಾಯಿ ಅಂತ ಯಾಕಂತಂದ್ರೆ ವ್ಯವಸಾಯ ಅನ್ನೋದು ಬರೀ ಮಾರಾಟಕ್ಕಷ್ಟೇ ಅಂತ ಸೀಮಿತ ಮಾಡ್ಕೊಂಡಿದ್ದಾರೆ. ನಿಮ್ಗೊಂದು ಜಸ್ಟ್ ಉದಾಹರಣೆ ಕೊಡಬೇಕು ಅಂತಂದ್ರೆ, ಈಗ ವೆಸ್ಟರ್ನ್ ಕಲ್ಚರ್ ಬಂದ್ಮೇಲೆ ಇದೆಲ್ಲ ಒಂದೇ ಕೇಂದ್ರೀಕರಣದ ವಿಧಾನ ಬಂದ್ಬಿಡ್ತು. ಯಾಕೆಂದ್ರೆ ಅವ್ರು ಪಾಶ್ಚಿಮಾತ್ಯರು, ನಮ್ಮ ಪೂರ್ವಜರು ಅಂತ. ಹುಟ್ಟ ಕಡೆದು ನಮ್ಮ ಧರ್ಮ, ಮುಳುಗ ಕಡೆದು ಅವ್ರ ಧರ್ಮ. ಅವ್ರ ಕಥೆಗಳಿಗೆಲ್ಲ ದಿ ಎಂಡ್ ಅಂತ ಹಾಕ್ತಾರೆ. ಎಂಡ್ ಅಂತ ಪದ ಬಂದಿದ್ದು ಅವ್ರ ಕಲ್ಚರ್ ಅದು. ಯಾಕಂದ್ರೆ ಮುಗ್ದು ಹೋಗುತ್ತಲ್ಲಿ, ನಿರಂತರವಾಗಿರಲ್ಲ. ಪ್ರಕೃತಿ ಇರೋದೇ ಹಂಗೆ. ನಮ್ಮ ಕಥೆಗಳಿಗೆ ಬಂದ್ರೆ ಶುಭಂ ಅಂತ ಕತೆ ಇತ್ತು. ಒಂದು ಕತೆ ಅಂತ್ಯ ಆಯಿತು ಅಂದ್ರೆ ಅಲ್ಲಿಂದ ಇನ್ನೊಂದು ಪ್ರಾರಂಭ ಆಗುತ್ತೆ ಅನ್ನಂಗಿತ್ತು. ಇಲ್ಲಿ ಎಂಡ್ ಆಗೋದು ಯಾವುದು ಎಂಡ್ ಆಗಲ್ಲ. ನೀರಾಗ್ಲಿ ಗಾಳಾಗ್ಲಿ ಅದು ಮೂಲ ರೂಪಕ್ಕೆ ಹೋಗುತ್ತೆ ಹೊರತಾಗಿ ಅದು ಬಾಹ್ಯ ರೂಪ ಕಳ್ಕೊಂಡು ಮೂಲ ರಣು ರೂಪಕ್ಕೆ ಹೋಗುತ್ತೆ ಹೊರತಾಗಿ ಅದು ನಾಶ ಆಗಲ್ಲ. ಹೆಚ್ಚು ಜನ ನಾನು ಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಹತ್ಯೆ ಆಗಿಬಿಡ್ತೀನಿ ಅಂತ ಹೋಗ್ತಾರೆ. ಸಾಧ್ಯ ಇಲ್ಲ ಅದು ಕೆಲಸ. ಅವನು ಶರೀರ ಹತ್ಯೆ ಮಾಡ್ಕೋಬೋದು, ಮನಸ್ಸನ್ನು ಹತ್ಯೆ ಮಾಡೋಕ್ಕಲ್ಲ. ಅದು ಅಸ್ತಿತ್ವ ಇದ್ದೇ ಇರುತ್ತೆ. ಅದನ್ನೇ ನಾವು ದೈವ ಅನ್ನೋದು, ದೆವ್ವ ಅನ್ನೋದು. ನೆಗೆಟಿವ್ ಇದ್ರೆ ದೆವ್ವ ಅಂತೀವಿ, ಪಾಸಿಟಿವ್ ಇದ್ರೆ ದೈವ ಅಂತೀವಿ. ಯಾವುದನ್ನ ನಾವೆರಡು ಪದ್ಧತಿನೂ ಈಗ ಇದಾವೆ, ನಾವೇನಿಲ್ಲ ಅಂತ ಏನು ಹೇಳೋಕ್ಕಾಗಿಲ್ಲ. ಅದನ್ನ ನಮಗೆ ನೋಡ್ತಾ ಹೋದ್ರೆ ಆಗುತ್ತೆ. ಯಾವುದು ಐತೆ ಅಂತ ಹೋದ್ರೆ ಅದು ಐತೆ ಅಂತನ, ಇಲ್ಲ ಅಂತ ಹೋದ್ರೆ ಇಲ್ಲ. ಅದು ನಿಮ್ಮ ಮನೋಧರ್ಮಕ್ಕೆ ಬಿಟ್ಟಿದ್ದು. ಅಲ್ಲಿಂದಲೇ ನಾನು ಸ್ವರ್ಗದ ಕಲ್ಪನೆಗೆ ಇಲ್ಲಿ ಬರ್ತೀನಿ ನೋಡಿ. ಈಗ ಹಣ್ಣುಗಳು ಋತುಮಾನಕ್ಕೆ, ಈಗ ನಿಮ್ಗೆ ಚಳಿಗಾಲ, ಈಗ ಪ್ರೆಸೆಂಟ್ ಚಳಿಗಾಲ ಅಂದ್ರೆ ಈಗ ಎಲ್ಚಿ ಹಣ್ಣು, ಬೆಲ್ದ ಹಣ್ಣು ಬರ್ತವೆ. ಅವಿನ್ನೇನು ವಸಂತ ಋತು ಹತ್ತತ್ರ ಬಂತು ಅಂತಂದಂಗೆ ಅವು ನಿಂತು ಹೋಗ್ತವೆ. ಅವಾಗ ವಸಂತ ಋತು ಶಾಖ ಇರೋದ್ರಿಂದ ಅಲ್ಲಿ ಶಾಖಕ್ಕೆ ತಕ್ಕಂತೆ ಹಣ್ಣೆ ಕ್ರಿಯೇಟ್ ಆಗುತ್ತೆ. ಮಾವಿನ ಹಣ್ಣು, ಹಲಸಿನ ಹಣ್ಣು ಬರ್ತವೆ.
ವಸಂತ ಋತು ಮುಗ್ದಾಗಿ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗತ್ತಕ ಅವು ಇರ್ತವೆ. ಆ ವೆದರ್ಗೆ ಆ ಹಣ್ಣು ತಿಂದರೆ ನಿಮ್ಮ ಬಾಡಿ ನ್ಯಾಚುರಲ್ ಆಗಿ ಅದಕ್ಕೆ ನಿರೋಧಕ ಶಕ್ತಿ ಪಡ್ಕೊಂಡು ಜೀವನ ಮಾಡುತ್ತೆ. ನೀವು ಯಾವಾಗ ಅದಕ್ಕೆ ವಿರುದ್ಧವಾದ ಆಹಾರ ತಗೊಂತೀರೋ ಅವಾಗ ಬಾಡಿ ರೋಗಕ್ಕೆ ತುತ್ತಾಗುತ್ತೆ. ಯಾಕೆ ತುತ್ತಾಗುತ್ತೆ ಅಂದರೆ ಬಾಡಿಗೆ 4 ಅಂಶಗಳಿದ್ದಾವೆ. ಒಂದು ಹುಳಿ, ಉಪ್ಪು, ಇನ್ನೊಂದು ಶೀತ, ಶಾಖ. ಈ 4 ವ್ಯತ್ಯಾಸ ಆದಾಗ ನಿಮ್ಮ ಬಾಡಿಲಿ ಶಕ್ತಿ ಉತ್ಪತ್ತಿ ಆಗಲ್ಲ. ಶಕ್ತಿ ಉತ್ಪತ್ತಿ ಆಗಿದಾಗ ನಿಶಕ್ತಿ ಅನ್ನೋದು ನಿಮಗೆ ರೋಗ ಇದಾಗೋದು ಆ 4 ಇದಾದಾಗ. ಅದು ಯಾಕಾಗುತ್ತೆ, ನೀವು ಕೃತಕವಾಗಿ ಆಹಾರ ಕೊಟ್ಟಾಗ ಇದ್ರ ಜೀವನನೂ ಇಂಬ್ಯಾಲೆನ್ಸ್ ಆಗುತ್ತೆ. ಹೊರಗಿಂದ ಬಾಹ್ಯವಾಗಿ ಆಹಾರ ಕೊಟ್ಟಾಗ ಅದೇ ಆಂತರಿಕವಾಗಿ ಪ್ರಕೃತಿಯಿಂದ ಬಂದಾಗ ಅದು ಪ್ರಕೃತಿ ದತ್ತವಾಗಿರುತ್ತೆ. ಈಗ ಭತ್ತನ ಅಕ್ಕಿ ಮಾಡ್ಬೋದು, ಅಕ್ಕಿನ ಚಿತ್ರಾನ್ನ ಮಾಡ್ಬೋದು, ಪಲಾವ್ ಮಾಡ್ಬೋದು, ಟೊಮೊಟೊ ಬಾತ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅಕ್ಕಿ ಭತ್ತ ಮಾಡೋದು ಯಾವನ ಕೈಲೂ ಸಾಧ್ಯ ಇಲ್ಲ. ಅದು ಯಾರ ಕೈಲಿ ಸಾಧ್ಯ ಐತೆ ಅಂದರೆ ಪ್ರಕೃತಿ ಕೈಲಿ. ಅದನ್ನ ನಾವು ಪ್ರಕೃತಿಯಿಂದಲೇ ಮಾಡ್ಕೋಬೇಕು, ಪ್ರಕೃತಿಲೇ ಇರಬೇಕು. ಪ್ರಕೃತಿಲೇ ನೇರವಾಗಿರೋದ್ರಿಂದ ಕೃತಕವಾದ ವಿಧಾನನೇ ಬರಲ್ಲ. ಭಯನೇ ಹುಟ್ಟಲ್ಲ. ಮೊದಲನೇದಾಗಿ ಭಯ ಹುಟ್ತಾ ಇರೋದು ಯಾಕೆ ಅಂದರೆ ನಾವು ಡಿಸ್ಟೆನ್ಸ್ ಆಗಿರತ್ತೆ ಪ್ರಕೃತಿಯಿಂದ. ಅದಕ್ಕೆ ಯಾಕೆ ತಾಯಿ ಅಂತಂದರೆ ಅವ್ನು ನೋಡಿ ಋತುಮಾನಕ್ಕೆ ತಕ್ಕಂತೆ ಹಣ್ಣು ಚೇಂಜ್ ಆಗುತ್ತೆ. ಋತುಮಾನಕ್ಕೆ ತಕ್ಕಂಗೆ ಈ ವಿಧಾನಗಳು ಈಗ ಯಾಕೆ ಋತುಮಾನವೇ ಇಲ್ಲ ಅಂತಂದರೆ ಈಗ ಸುಡುಗಾಡ ಸಂಭ್ರಮ. ಈಗ ನಮ್ಗೆ ನಿಜವಾದ ಸಂಭ್ರಮ ಇಲ್ವೇ ಇಲ್ಲ. ಈಗ ಲೆಕ್ಕವಾಗಿ ಚಳಿಗಾಲದ ಕ್ಲೈಮೇಟೇ ಬೇರೆ, ಚಳಿಗಾಲದ ವಿಧಾನವೇ ಬೇರೆ ಆಗ್ಬೇಕಾಯ್ತು. ಆ ಋತುಮಾನಕ್ಕೆ ತಕ್ಕಂಗೆ ನಮ್ಮ ಮನಸ್ಸು ಆ ಥರ ಕಾಲದಲ್ಲಿ ಮುಳುಗೋಗೋದು. ಈಗ ಕಾಲದೊಳಗೆ ನಾವು ಮುಳುಗ್ತಾನೆ ಇಲ್ಲ. ಈಗ ಎಣ್ಣೆ ಒಳಗೆ ನೀರಿದ್ದಂಗೆ ತೇಲ್ತಾ ಇದೀವಿ. ಅದಕ್ಕೆ ಕೆಟ್ಟದನ್ನೇ ನೋಡೋದು, ಕೆಟ್ಟದನ್ನೇ ಕೇಳೋದು. ಯಾವುದು ನಮ್ತನ ನಮಗೆ ಕಾಣಿಸೋದೇ ಇಲ್ಲ. ಜೆರಾಕ್ಸ್ ಕಾಪಿ ಆಗೋಕೆ ಹೋಗ್ತೀವಿ, ಒರಿಜಿನಲ್ ಕಾಪಿ ಆಗಲ್ಲ. ಪ್ರಪಂಚದಲ್ಲಿ ಜೆರಾಕ್ಸ್ ಕಾಪಿ, ಒರಿಜಿನಲ್ ಕಾಪಿ ಒಂದೇ ಇರುತ್ತೆ. ಜೆರಾಕ್ಸ್ ಕಾಪಿ 1000 ಜನ ಇರ್ತವೆ ನೋಡಿ. ಎಲ್ಲ ನಟರು ಎಲ್ಲ ಎದೆನೇ ಮಾತ್ರ ಈಗ ಫಾಲೋ ಮಾಡ್ತಾರೆ. ಹೃದಯ ಯಾರು ಫಾಲೋ ಮಾಡ್ತಾ ಇಲ್ಲ. ಬಾಹ್ಯ ಬಣ್ಣದ ನಟಗಳು ಮಾತ್ರ ಈಗ ಜೀವನಕ್ಕೆಲ್ಲ ಕಾಪಿ ಮಾಡ್ತಾ ಹೋಗ್ತಾರೆ. ಜುಟ್ಟು ಕತ್ತರಿಸ್ಕೊಳೋದು, ಕಿವಿ ಒಲೆ ಇಕ್ಕೊಳಕ್ಕೆ ಹೋಗೋದು, ಡ್ರೆಸ್ಗಳು ಹಾಕ್ಕೊಳೋದು. ನಿಜವಾದ ಹೀರೋಗಳ್ನ ಯಾರನ್ನೂ ಕಾಪ ಮಾಡ್ತಾ ಇಲ್ಲ. ಈಗ ನಿಜವಾದ ಹೀರೋಗಳು ಯಾರು ಅಂತಂದರೆ ಈಗಲೂ ನೀವು ನೋಡ್ತೀರಾ ಆ ಪ್ರದೇಶಕ್ಕೆ ವಿರುದ್ಧವಾದ ಬೆಳೆ ಬೆಳಿತಾರೆ. ನಿಜವಾದ ಹೀರೋಗಳು ಅಂದರೆ ನಮ್ಮ ವಿಶ್ವೇಶ್ವರ ಇವರು, ಸಜ್ಜನರವರು ಬೇಲದ ಗಿಡನೇ ಬೆಳೆದು ಬೇಲದ ಗಿಡನೇ ಸಾಮ್ರಾಜ್ಯ ಕಟ್ಕೊಂಡ್ರು. ಅವ್ರು ಅಡಿಕೆ ಗಿಡ ಬೆಳೀಲಿಲ್ಲ. ಅಡಿಕೆ ಗಿಡದಾಗ ದುಡ್ಡು ಬರ್ತೈತೆ ಅಂತ. ಹಂಗೆ ಕ್ರಿಯೇಟಿವ್ ವಿಧಾನಕ್ಕೆ ಹೋಗ್ಬೇಕು. ಕ್ರಿಯೇಟಿವ್ ವಿಧಾನಕ್ಕೆ ಹೋಗೋನಿಗೆ ಅವನಿಗೆ ಪ್ರಪಂಚ ಅಗಲ ಹಾಗೇ ಇರ್ತೈತಿ. ಅಗಲ ಯಾವಾಗ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರಲ್ವ, ಕಾಪಿ ಮಾಡಕ್ಕೆ ಹೋಗ್ತೀರಾ, ಅವಾಗ ನಷ್ಟ ಲಾಭ ಅನ್ನೋದು ನಿಮಗೆ ಅದಕ್ಕೆ ನೀವು ಸ್ಪ್ರೇ ಹಾಕ್ಲೇಬೇಕು. ಈಗ ಬಂದಿರೋವೆಲ್ಲ ಅಂತರ್ವ್ಯಾಪಿ ವಿಷಯಗಳು, ಬಾಹ್ಯ ವಿಷಯಗಳಲ್ಲ. ಈಗ ನೀವು ತೊಳೆದು ಹೋಗೋವಂಥ ವಿಷಯ ಅಲ್ಲ. ಒಂದು ಸಲ ಅದು ಇದ್ರೊಳಗೆ ಇದಾದರೆ 25 ದಿನ ತನಕ ಇದು ವಿಷ ಇಂಜೆಕ್ಟ್ ಆಗೋಗ್ಬಿಡುತ್ತಾದ್ರು, ಅಂಗಾಂಗಕ್ಕೆಲ್ಲ ಸೇರ್ಕೊಂಡ್ಬಿಡುತ್ತೆ. ಇನ್ಸೆಕ್ಟಿಸೈಡ್ ಅನ್ನೋದಕ್ಕೆ ಪೆಸ್ಟಿಸೈಡ್ ಅನ್ನೋದು ಪಾಲಿಡಾಲು, ಮೆಟಾಸಿಡ್ ಅವೆಲ್ಲ ಆ ಕಾಲ ಇತ್ತು. ಅದು ಬಾಹ್ಯವಾಗಿ ಅಷ್ಟೇ ಆಗ್ತಿತ್ತು. ಯಾವಾಗ ಹೈಬ್ರಿಡ್ ಒಂದೇ ಬೆಳೆ ಬೆಳೆದು ವೈರಸ್ಗಳು ಕ್ರಿಯೇಟ್ ಆಗಕ್ಕೆ ಹಿಡಿದು ಅವನ್ನ ಹೋಗ್ಬೇಕು ಅಂದ್ರೆ ಇದ್ರೊಳಗೆ ಅಂತರವ್ಯಾಕಿ. ಇವತ್ತು ಔಷಧಿ ಹೊಡೆದಿರ್ತಾರೆ, ನಾಳೆಗೆ ಮಾರ್ಕೆಟ್ಗೆ ಹಾಕಿರ್ತಾರೆ. ಕ್ಯಾನ್ಸರ್ ಯಾಕೆ ಬಂತು ಅಂದ್ರೆ ಇದೇ ತರಕ್ಕೆ ಬಂದೇ ಇರೋದು. ಪ್ರಕೃತಿಗೆ ವಿರುದ್ಧವಾದ ಆಹಾರ ತಿಂದಿದ್ದಕ್ಕೆ ಕ್ಯಾನ್ಸರ್, ಪ್ರಕೃತಿಲಿ ಕೆಲಸ ಇಲ್ದಲೆ ತಿಂದಿದ್ದಕ್ಕೆ ಶುಗರು, ಒತ್ತಡದ ಜೀವನಕ್ಕೆ BP, ಸಕ್ರ. ಈ 3 ನಿಯಮ ಇದ್ರೆ ರೋಗಕ್ಕೆ ತುತ್ತಾಗಕ್ಕೆ ಕಾರಣ. ಆಸ್ಪತ್ರೆ ದೊಡ್ಡದಾತು, ಸ್ಕೂಲ್ ದೊಡ್ಡದಾತು, ರೋಡ್ ದೊಡ್ಡದಾತು, ಫ್ಯಾಕ್ಟ್ರಿ ದೊಡ್ಡದಾತು, ಜೀವನ ಮಾತ್ರ ಚಿಕ್ಕದೇ ಆತು. ಯಾಕೆಂದ್ರೆ ಪ್ರಕೃತಿ ದತ್ತವಾಗೋದ್ರೆ ಅದಕ್ಕೆ ದುಷ್ಪರಿಣಾಮ ಬರಲ್ಲ. ನೀವು ಕೃತಕವಾಗಿ ಹೋದಾಗ, ಹಸಿರು ಕ್ರಾಂತಿ ಅಂತ ಹೋದಾಗ ಹಸು ಹೋಗಿದೆ ನಿಜ ತಿಳ್ಕೊಳ್ಳೋಣ, ರೋಗ ಬಂದಿದೆ, ಅನಾರೋಗ್ಯ ಬಂದಿದೆ. ಆ ಹಸು ಹೋದ್ರೆ ಹಂಗೆ ನಾವು ಒಂದು ಕೃತಕವಾಗಿ ಮಾಡಿದಾಗ ಒಂದು ಕಳಿಸಿರೆ ಇನ್ನೊಂದು ನಮ್ಗೆ ಹಾಜರಾಗಿರುತ್ತೆ. ನೀವು ಅತಿಯಾದ ದುಡಿಮೆ ಮಾಡಿದಾಗ ಆರೋಗ್ಯ ಕಳ್ಕೊಂತೀರ. ಇಲ್ಲ ಆರೋಗ್ಯ ಇರುತ್ತೆ, ಇಲ್ಲ ಅನಾರೋಗ್ಯ ಇರುತ್ತೆ. ಸಂಪತ್ತು ಬೇಕು ಅಂದ್ರೆ ಅನಾರೋಗ್ಯ ಆಗಿರುತ್ತೆ. ಈಗಲೂ ದುಡಿಮೆ ಹೆಂಗೆ ಅಂದರೆ ಕಿಡ್ನಿ, ಹಾರ್ಟು ಎಲ್ಲ ತಾಂಡು ದಿನ ಉಜ್ಜುದಂಗೆ. ಅದು ಕೈ ಕಾಲು ಸೌದಂಗಲ್ಲ. ಈಗ ನೀವೇನು ಒಂದು ಕಂಪ್ಯೂಟ್ರು ಎಲ್ಲ ಈ ಕೃತಕವಾದ ಕೆಲಸಗಳು ಒಂದಂಗನೇ ಬಳಸಿ ಮಾಡೋವಂಥವೆಲ್ಲ. ವ್ಯವಸಾಯದ ಕೆಲಸದ ಥರ ಬಗ್ಗಿ ಎತ್ತಿ ಎಳ್ದು ಆ ಥರ ಯಾವ ಕೆಲಸನೂ ಇಲ್ಲ. ಈಗ ಕೈಗಾರಿಕೆ ಅಂದಮೇಲೆ ಒಂದು ಶೇಪ್ ಅಷ್ಟೇ ಮನುಷ್ಯ ಬಳಕೆ ಆಗೋದು. ಅಂಗಾಂಗ ಚುರುಕಿರುತ್ತೆ, ಉಳಿದವೆಲ್ಲ ಎಂಟಿ ಆಗಿ ಹೋಗ್ತವೆ. ನೋಡಿ ಇವತ್ತೇನು ಸಾಫ್ಟ್ವೇರ್ ಅಂತ ಇದಾವ ಪಾಶ್ಚಿಮಾತ್ಯ ದೇಶದಾಗ ಅಲ್ಲಿ ಬಳಸಿ ಬಿಸಾಕ್ತಂಥ ಕೆಲಸ ಇಲ್ಲಿ. ಆ ಕಂಪ್ಯೂಟರ್ ಹತ್ರ ಇದ್ದರೆ ರೇಡಿಯೇಷನ್ ಬರುತ್ತೆ, ಹೆಲ್ತ್ಗೆ ವಿರುದ್ಧ ಆಗುತ್ತೆ. ಆ ಥರ ಒಂದೇ ಕೆಲಸಕ್ಕೆ ಮನುಷ್ಯನ ಬ್ರೈನ್ ಇದಾದರೆ ಅದು ದುಷ್ಪರಿಣಾಮ ಮಾಡ್ತಾ ಅಲ್ಲಿ ಮಾಡ್ದದ್ದು ಉದ್ಯೋಗನ ತಂದಿಲ್ಲ ಹಾಕಿದ್ದಾರೆ. ನಮ್ಗೆ ಹಸಿವಿರೋದಕ್ಕೆ ಈಗ ಅದೇ ಸ್ಟ್ಯಾಂಡರ್ಡ್ ಅಂತ ಮಾಡ್ತಿದ್ದೀವಿ. ಈಗ ಆ ಜನನೇ ವ್ಯವಸಾಯದಲ್ಲಿ ಪರಿವರ್ತನೆ ಥರ ಕೊಟ್ಟಿರೋದು. ಈಗ ಮೂಲ ರೈತರಿಗೆ ಬೇಕಾಗಿಲ್ಲ. ಈಗ ಮೂಲ ರೈತರಿಗೆ ಹಣ ಮಾಡಿಬಿಡೋಣ, ಯಾವ್ದಾನ ಒಂದು ಗಿಡ ಇಕ್ಬಿಡೋಣ, ಅದ್ರ ಹಿಂದೆ ಓಡ್ತಾ ಇದ್ದಾರೆ. ಕ್ರಿಯೇಟಿವಿಟಿ ಇಲ್ಲ. ಈಗ ನಂತಲ್ಲಿ ಬರೋ 90% ರೈತರುಗಳೆಲ್ಲ ಆ ಥರ ಪಂಜರದಲ್ಲಿ ಬೇಸತ್ತಿರೋರು.
ಬೈಲಾಗಿರೋರಿಗೆ ಪಂಜರಕ್ಕೆ ಹೋಗ್ಬೇಕು ಅಂತ ಇಷ್ಟ ಆಗೈತಿ ಈಗ. ಅದೇ ಪಂಜರದ ಜೀವನನೇ ಸರಿ, ಗಿಣಿಗೆ ಅಲ್ಲಲ್ಲೇ ಹಣ್ಣು ಹಂಪ್ಲು ಎಲ್ಲ ಕೊಡ್ತಾರೆ, ಹಾಲು ಅದೆಲ್ಲನ, ಇದ್ಯಾಕೆ ಬೇಕು ಬೇಗಲಿ, ಅವರು ಅದನ್ನ ತಿಂದು ಈಗ ಅದು ಬೇಡ, ಈಗ ಬೈಲಾಗ ಹೋಗೋದೇ ಒಳ್ಳೇದು ಅನ್ನಂಗೆ ನೋಡಿ. ಈಗ ಆ ಜನಗಳಿಂದಲೇ ಬದಲಾವಣೆ ಬರೋದು. ಈಗ ಅವರೇ ಇದನ್ನೆಲ್ಲ ಇಷ್ಟಪಡ್ತಾ ಇರೋದೆಲ್ಲ ಅಂತ ಪ್ರೂನಿಂಗ್ ಮಾಡೋದ್ರಿಂದ ನೋಡಿ, ಕಾಯಿ ಮುಗಿತಿದ್ದಂಗೆ ಇದನ್ನೆಲ್ಲ ಚಿಗುರೆಲ್ಲ ಕತ್ತರಿಸಾಕ್ಬಿಡ್ತೀವಿ. ಕತ್ತರಿಸಾಕೋದ್ರಿಂದ ಹಣ್ಣು ಕುಬ್ಜ ತೋಟಗಾರಿಕೆ ಅಂತ ಇದ್ರ ಹೆಸರು ಇದೆ. ಇವಾಗ ಇದು ಗಂಡಲ್ವ ಹೆಣ್ಣಲ್ವರ ಇದನ್ನ ಕಡಿಬಹುದು, ಆದ್ರೆ ನೀವು ಬಾಳೆ ಕಡಿಯಕ್ಕಾಗಲ್ಲ, ಅದೊಂದೇ ಕೊಂಬೆಯಲ್ಲಿ ಇರುತ್ತೆ. ಅದ್ರ ಆಹಾರ ಅದು ತಯಾರು ಮಾಡ್ಕೊಂತು, ಇದು ನೀರ್ನ ಅದು ಹಂಚ್ಕಂತು, ಅದು ಆ ಕ್ಯಾಲ್ಸಿಯಂ ಇದು ಹಂಚ್ಕೊಂತು. ಇದೊಂಥರ ಕುಟುಂಬ ಇದ್ದಂಗೆ, ಅದು ಗಂಡ ಇದ್ದಂಗೆ, ಇದು ಹೆಂಡತಿ ಇದ್ದಂಗೆ. ಹೆಣ್ಣನ್ನ ಕುಗ್ಸಿ ಬದುಕಿಸ್ಬೋದು, ಗಂಡನ್ನ ಕುಗ್ಸಿ ಬದುಕ್ಸಕ್ಕಾಗಲ್ಲ. ಈಗ ಅದೊಂದು ನಿಯಮ, ಅದ್ ನೀವು ಮಾಡಿರೋದಲ್ಲ. ಈಗ ಅದಕ್ಕೆ ಅವಳೊಂದು ತಾಯಿಯಿಂದಿರೋದು. ಎಲ್ಲಾ ಜಾಗಕ್ಕೂ ತಾಯಿ ಹೆಣ್ಣಿನ ಹೆಸರೇ ಇಟ್ಟಿರೋದು ಯಾಕೆ ಅಂತಂದ್ರೆ ಅವ್ರ ತ್ಯಾಗ ಬಲಿದಾನದಿಂದ ಇರೋದು. ಯಾವ ನದಿಗೂ ಗಂಡು ಅಂತ ಇಟ್ಟಿಲ್ಲ ನೋಡಿ. ಕಾವೇರಿ ಅಂತಲೇ ಅಂತೀವಿ, ಕೃಷ್ಣೆ ಅಂತಲೇ ಅಂತೀವಿ, ಭೂಮಿ ತಾಯಿ ಅಂತಲೇ ಅಂತೀವಿ. ತಾಯಿ ಪದದ ಅರ್ಥ ಅಷ್ಟು ವಿಶಿಷ್ಟವಾಗಿ ಆದಿಶಕ್ತಿ ಅಂತ ಅಂತೀವಿ. ಯಾಕೆ ಅಂತಂದ್ರೆ ಪ್ರೊಟೆಕ್ಟ್ ಮಾಡೋದು ಅವ್ರಿಗೆ ಸಂಬಂಧಪಟ್ಟಿತ್ತು. ಅದೇ ಇದು ಒಂದು ತ್ಯಾಗ ಇದ್ದಂಗೆ, ಇದು ಜನರೇಟರ್ ಇದ್ದಂಗೆ, ಪವರ್ನ ಕ್ರಿಯೇಟ್ ಮಾಡುತ್ತಿದ್ದು. ಪವರ್ನ ಬಳಸಲ್ಲ, ಅದಕ್ಕೆ ನಮ್ಮ ಪೂರ್ವಜರು ಅಕಡಿ ಸಾಲ್ ಅಂತ ಬಳಸೋರು. ಈಗ ಇವ್ರಿದ್ದು ವಿಧಾನ ಗೊತ್ತಿರಲಿಲ್ಲ, ಅದನ್ನ ಅಕಡಿ 3 ಏಕದಳಕ್ಕೆ 1 ದ್ವಿದಳನ ಇಂಜೆಕ್ಟ್ ಮಾಡೋರು. ಇದು ಸಾರ್ಗಾಗೋದು, ಅವರೆಕಾಳು ಅಂತ ಇದ್ರೆ ಅದು ಅನ್ನಕ್ಕಾಗೋದು, ಮುದ್ದೆಗಾಗೋದು. ಈಗ ಸುತ್ತಲೂ ಹುಚ್ಚೆಳ್ಳು ಅಂತ ಹಾಕಿದ್ರು, ಅದ್ಭುತವಾದ ಧಾನ್ಯ. ಅದರಂತ ಈಗ ಏನೇ ಕೀಲ್ ನೋವು, ಪಾಲ್ ನೋವು, ಇದೆಲ್ಲ ಮೂಳೆ ಮುರಿದೋದ್ರೆ ಹುಚ್ಚೆಳ್ಳು ಎಣ್ಣೆನೆ ಬಳಸ್ತಾ ಇದ್ರು. ಬರ್ಡ್ರಿಗೆ ಇದು ಪೆಸ್ಟ್ ಕಂಟ್ರೋಲ್ ತರ ಸೆಕ್ಯೂರಿಟಿಗೆ ಹಾಕೋರು. 3 ಅಡಿಗೆ ಏಕದಳ ಹಾಕಿರೆ 1 ದ್ವಿದಳ ಮಧ್ಯದಾಗ ಹಾಕೋರು. ಅಲ್ಲಲ್ಲೇ 2 ಕುಂಟಿಗೆ ಆಹಾರ ಧಾನ್ಯನ ಚೇಂಜ್ ಮಾಡೋರು. 2 ಕುಂಟಿಗೆ ಹಳ್ಳ ಹಾಕಿರ, ಹಳ್ಳಿಗೆ ಸುತ್ಕೊಳಕ್ಕೆ ಇದಾಕರು. ನಮ್ಮ ಕಣ್ಣಾರೆ ಕಂಡಿದ್ದೀವಿ ನಾವು ಬಾಲ್ಯದಾಗೆಲ್ಲ. ಯಾಕೆ ಆ ವೈವಿಧ್ಯತೆ ಕಂಡಿರೋದ್ರಿಂದಲೇ ನಾವು ಈಗ ನಾವು ಗಟ್ಟಿಯಾಗಿ ಇದು ಮಾತಾಡೋಕ್ಕಾಗೋದು. ಯಾಕೆಂದ್ರೆ ಅದು ಸೋತಿರ್ಲಿಲ್ಲ ಸಾವಿರಾರು ವರ್ಷದಿಂದ, ಇದು 50 ವರ್ಷಕ್ಕೆ ಸೋತೋಯ್ತಿದೆ ಅಲ್ಲ ಅಂತ. ಬರಿಗೈಲಿ ಕಡೆಗೆ ನಡೆವರು, ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣಯ್ಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತ ಅನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದು. ಚಂದ ಮಣ್ಣೆ ಕೊಡುವುದು ಹಸಿರನು, ಆ ಹಸಿರೆ ಕೊಡುವುದು ಉಸಿರನು. ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಮುಂಗಾರು ಮಳೆ ಚಂದ, ತಂಗಾಳಿ ಇನ್ನೂ ಚಂದ, ತಾಯಿ ನಗು ಚಂದ, ಹಾರಕ್ಕೆ ನುಡಿ ಚಂದ, ಈ ಕಾಲ ಚಂದ, ಚಿಕ್ಕಿ ಕುಣಿಬುದು ಇನ್ನೂ ಚಂದ. ಬೇರೆ ಕೆಲಸವು ಏತಕ್ಕೆ, ಆ ಚಿಂತೆ ಬಿಡು ಇನ್ನೇತಕ್ಕೆ, ಕಣ್ಣ ಮೇಲಿಡು ನಂಬಿಕೆ, ನೀ ನಂಬಿದೊಡೆಯಲ್ಲಂಜಿಕೆ. ನೇಗಿಲನ್ನು ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ತಮ್ಮಯ್ಯ ನೀ ಕೇಳು, ನಂಬಿ ಕೆಟ್ಟವರಿಲ್ಲ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ಮಣ್ಣನ್ನು ಎಂದೆಂದು ನಂಬಿ ಕೆಟ್ಟವರಿಲ್ಲ. ಪೆಟ್ರೋಲ್ ಹಾಕಯ್ಯ. ಹೆಲ್ಮೆಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಹಾಕಲ್ಲ ಸರ್. ಏನಯ್ಯ ತಲೆ ಎಲ್ಲ ಮಾತಾಡ್ತೀಯ, ದುಡ್ಡು ಕೊಡಲ್ವಾ? ಹಾಕಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ.
ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ನಿಮ್ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೈಯದ್